ದೀಪಾ, ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನು ಆಗಬಹುದು ಈ ಮೀಟಿಂಗ್ ನಲ್ಲಿ, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ? ಇವತ್ತಿನ ವಿಶೇಷ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತಹದ್ದು. ಅದಕ್ಕಾಗಿಯೇ ಸಂಪುಟ ಸಭೆಯನ್ನು ಕೂಡ ಕರೆದಿರುವಂತದ್ದು. ಪ್ರಮುಖವಾಗಿ ಎಡಗೈ ಮತ್ತೆ ಬಲಗೈ ಸಮುದಾಯದ ವಾದ ಇರುವಂತಹದ್ದು. ಎಡಗೈ ಸಮುದಾಯಕ್ಕಿಂತ ಬಲಗೈ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ. ಹೀಗಾಗಿ ನಮಗೆ ಒಂದಿಷ್ಟು ಹೆಚ್ಚಿನ ಅನುಪಾತವನ್ನ ಅಂದ್ರೆ ಒಳ ಮೀಸಲಾತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಹಿಂದೆಯೂ ಕೂಡ 2-3 ಬಾರಿ ಈ ಒಂದು ಮೀಟಿಂಗ್ ಅನ್ನ ಕರೆದ್ರೂ ಕೂಡ ಅದು ಪ್ರಯೋಜನಕ್ಕೆ ಬಂದಿರಲಿಲ್ಲ. ಜೊತೆಗೆ ಸಂಪುಟದ ಸಭೆಯಲ್ಲೂ ಕೂಡ ಸಬ್ಜೆಕ್ಟ್ ಡೆಫರ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಇವತ್ತು ಇದಕ್ಕಂತಾನೆ ಅಂದ್ರೆ ಒಳ ಮೀಸಲಾತಿ ಜಾರಿಗೆ ಅಂತಾನೆ ಸಂಪುಟ ಸಭೆಯನ್ನ ಕರೆದಿರೋದ್ರಿಂದ ಪ್ರಮುಖವಾಗಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಂಪುಟ ಸಭೆಗೂ ಮುನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದಿಷ್ಟು ಜನ ಸಚಿವರುಗಳು ತಮ್ಮ ಒಂದಿಷ್ಟು ವಾದವನ್ನ ಮುಂದೆ ಇಡ್ತಾ ಇರುವಂತದ್ದು. ಅಂದ್ರೆ ತಮ್ಮ ಸಮುದಾಯಕ್ಕೆ ಯಾಕೆ ಹೆಚ್ಚಬೇಕು, ನಾವು ಎಷ್ಟನ್ನ ಜಾರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹಿಂದಿನ ಸಚಿವ ಸಂಪುಟದಲ್ಲೂ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಶಾಲಿನಿ ರಜನೀಶ್ ಅವರಿಗೆ ಈ ಒಂದು ಟೆಕ್ನಿಕಲ್ ಸಮಸ್ಯೆಗಳು ಜೊತೆಗೆ ಇದನ್ನ ಎಷ್ಟು ಪರ್ಸೆಂಟ್ ಅನ್ನ ಯಾವ ಸಮುದಾಯಕ್ಕೆ ಕೊಟ್ರೆ ಒಳಿತಾಗುತ್ತೆ, ಇದರಿಂದ ಕಡಿಮೆ ಆದ್ರೆ ಇನ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಮಿಟಿಯ ವರದಿಯನ್ನ ಕೊಡಲು ಕೂಡ ಹೇಳಲಾಗಿತ್ತು. ಅದರಂತೆ ಈ ಒಂದು ವರದಿಯನ್ನ ಇವತ್ತು ಸಂಪುಟದ ಮುಂದೆ ಇಡಲಾಗುತ್ತೆ. ಆ ಸಂಪುಟದ ಮುಂದೆ ಇಟ್ಟ ಬಳಿಕ ಎಲ್ಲವೂ ಕೂಡ ತೀರ್ಮಾನ ಆಗಲಿದೆ. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಏನಿರಬಹುದು, ಸರ್ಕಾರದ ಸಿಎಸ್ ವರದಿಯನ್ನ ಆಧರಿಸಿ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಒಳ ಮೀಸಲಾತಿ ಹಂಚಿಕೆಗೆ ಸರ್ಕಸ್ ಮಾಡ್ತಾ ಇದೆ ಸರ್ಕಾರ. ಏನಾಗಬಹುದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ? ಸಚಿವರು ಸಿಎಂಗಳು ಕೂಡ ಭಾಗಿಯಾಗ್ತಾರೆ. ಒಮ್ಮತಕ್ಕೆ ಬರ್ತಾರಾ ದಲಿತ ಸಚಿವರು? ಏನಿರಬಹುದು ಸಿಎಸ್ ಶಾಲಿನಿ ರಜನೀಶ್ ಅವರ ವರದಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ? ಸರ್ಕಾರದ ಸಿಎಸ್ ವರದಿಯನ್ನ ಆಧರಿಸಿ ಮೊದಲಿನಿಂದಲೂ ಕೂಡ ಒಳ ಮೀಸಲಾತಿ ಜಾರಿಗೆ ಸರ್ಕಸ್ ಮಾಡ್ತಾ ಇತ್ತು ಸರ್ಕಾರ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಹಂಚಿಕೆಗೆ ಇವತ್ತು ಕೊನೆಗೂ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಏನಾಗಬಹುದು ಇವತ್ತಿನ ಮೀಟಿಂಗ್ ನಲ್ಲಿ? ವಿಶೇಷ ಸಚಿವ ಸಂಪುಟ ಸಭೆಗೆ ಇವತ್ತು ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಹೊತ್ತಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಶುರುವಾಗಲಿದೆ. ಸಚಿವರು ಕೂಡ ಹಾಗೆ ಸಿಎಂ ಕೂಡ ಭಾಗಿಯಾಗಲಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಬಿಗ್ ಚರ್ಚೆ ಆಗುತ್ತೆ. ಜೊತೆಗೆ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಚಿವರ ಜೊತೆ ಸಿಎಂ ಕೂಡ ಮಾತುಕತೆಯನ್ನ ಮಾಡಲಿದ್ದಾರೆ. ಒಳ ಮೀಸಲಾತಿ ಹಂಚಿಕೆಗೆ ಸರ್ಕಸ್ ಮಾಡ್ತಾ ಇದೆ ಈ ಸರ್ಕಾರ. ಇಂದು ಬಹುತೇಕ ಒಳ ಮೀಸಲಾತಿ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಏನಾಗಬಹುದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನ್ನುವ ಒಂದು ಪ್ರಶ್ನೆ ಈಗ. ಒಮ್ಮತಕ್ಕೆ ಬರ್ತಾರಾ ದಲಿತ ಸಚಿವರು? ಶಾಲಿನಿ ರಜನೀಶ್ ಅವರು ನೀಡಿದಂತಹ ವರದಿಯನ್ನ ಒಪ್ಪಿಕೊಳ್ತಾರಾ? ಸರ್ಕಾರದ ಸಿಎಸ್ ವರದಿ ಆಧರಿಸಿ ಚರ್ಚೆ ಮಾಡಲಾಗುತ್ತೆ.